ಆ ಯಮ ಹೊಡಿತಾನೆ, ಬಡಿತಾನೆ, ಶಿಕ್ಷೆ ಕೊಡ್ತಾನೆ ಯಮನ ಭೃತ್ಯರು. ಆವಾಗ ಯಮನ ಬಾಧೆ ಬಿಡಿಸು ದೇವರಾಯನ. ಯಮ ನನಗೆ ಬಾಧಿಸ್ತಾ ಇರ್ತಾನೆ, ಆ ಪೆರಡಿಗೆ ಕರೆಕ್ಟಾಗಿ ಬಂದು ಯಮನ ಬಾಧೆ ನಾವು ಹೇಳ್ತೇವಲ್ಲ, ಸರ್ ಏನಾದರೂ ಮಾಡಿ ಪೊಲೀಸ್ ಸ್ಟೇಷನಿಂದ ಬಿಡಿಸಿ ಅಂತ ಹೇಳ್ತೇವಲ್ಲ, ಹಾಗೆ ಯಮನ ಬಾಧೆಯಿಂದ ಬಿಡಿಸಿ ಅಂದರೆ ಯಮಲೋಕಕ್ಕೆ ಹೋದಾಗ ಅಲ್ಲಿ ಅವನು ಬಾಧೆ ಕೊಡುವಾಗ ಬಿಡಿಸುದ ಮಾಧವ ಅಂತ ಹೇಳೋದು. ಇದು ಒಂದು ರೀತಿ. ಇನ್ನೊಂದೇನು ಅಂದರೆ ಯಮನ ಬಾಧೆ ಬಿಡಿಸುವುದು ಅಂತಂದರೆ ಯಮನ ಬಾಧೆ ಬರಲೇಬಾರದು, ಹಾಗೆ ಬಿಡಿಸುವಂತ. ಯಮನ ಬಾಧೆ ಬರುವಾಗೆ ಬಿಡಿಸುವುದು ಒಂದು. ಯಮನ ಬಾಧೆ ಬಿಡಿಸುವುದು ಅಂದರೆ ಯಮ ಬಾಧಿಸಲೇಬಾರದು, ಯಮಲೋಕಕ್ಕೆ ಹೋಗಲೇಬಾರದು. ಇದು ಒಂದು ರೀತಿ ಯಮನ ಬಾಧೆ ಬಿಡಿಸುವುದು. ಅದು ಯಾವಾಗ ಹೇಳಿ? ಮರಣ ಕಾಲದಲ್ಲಿ ಚರಣ ಸ್ಮರಣೆ ಕೊಟ್ಟರೆ ಯಮಲೋಕ ಇಲ್ಲ, ಅಲ್ಲಿ ಆ ರೋಡೇ ಇಲ್ಲ ನಮಗೆ, ಅದನ್ನು ಬಿಟ್ಟು ಬೇರೆ ರಸ್ತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಮನ ಬಾಧೆ ಬಿಡಿಸುವ ಕ್ರಮ ಅಂದರೆ ಹೀಗೆ. ನಮ್ಗೆ ಯಾವುದು ಬೇಕು? ಅನ್ಯಾಯ ಮಾಡೋದು, ಯಮಲೋಕಕ್ಕೆ ಹೋಗುವುದು, ಅಲ್ಲಿಯನ್ನು ಹೊಡೆಯುವುದು, ಆವಾಗ ಹಲೋ ಅಂತ ಇನ್ಫ್ಲೂಯೆನ್ಸ್ ಮಾಡಿ ಒಂದು ಫೋನ್ ಮಾಡೋದು, ಅವರು ಬರುವುದು, ಬಿಡಿಸುವುದು. ಅದಲ್ಲ ನಾರಾಯಣನಿಗೆ, ನಮ್ಮ ಮಾಧವನ ಹತ್ರ ಯಮಲೋಕಕ್ಕೆ ಹೋಗದಿದ್ದಾಗೆ ಮಾಡಬೇಕು. ಅದು ಹೇಗೆ? ಕೊನೆ ಕಾಲಕ್ಕೆ ನಿನ್ನ ಸ್ಮರಣೆ ಕೊಡು ಅಂತ ಹಿಂದೆ ಏನು ಹೇಳಿದ್ದಾರೆ, ಅದರದ್ದೇ ಸಮರ್ಥನೆ. ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಅಂತ. ತುಂಬ ಒಳ್ಳೆಯ ಶಬ್ದ ಅದು ಮಾಧವ. ಮಾಧವ ಎಂಬಲ್ಲಿ ಎರಡಿದೆ, ಮಾ ಮತ್ತು ಧವ. ತುಂಬ ಅರ್ಥಗಳಿವೆ, ಪ್ರಸ್ತುತವಾದ ಅರ್ಥ ಎಷ್ಟು ಮಾತ್ರ ಸ್ಪರ್ಶ ಮಾಡ್ತೇನೆ. ಮಾಧವ ಎರಡು ಅಂಶ ಹೇಳಿದ್ದಾರೆ ದಾಸರು. ಶೋಧಿಸೆನ್ನ ಭವದ ಕಲುಷ ಒಂದು ಅಂಶ ಹೇಳಿದ್ದಾರೆ, ಬೋಧಿಸಯ್ಯ ಜ್ಞಾನ ಎನಗಿ ಎರಡು ಅಂಶ ಹೇಳಿದ್ದಾರೆ. ಅದನ್ನು ಮಾಧವ ಎಂಬ ಶಬ್ದದಿಂದ ದಾಸರು ನೆನಪಿಸಿಕೊಂಡಿದ್ದಾರೆ. ಮಾ ಅಂದರೆ ಜ್ಞಾನ, ಬೋಧಿಸಯ್ಯ ಜ್ಞಾನ, ಜ್ಞಾನವನ್ನು ಕರುಣಿಸು, ಅಲ್ಲಿ ಅದನ್ನು ಹೇಳಿದರು. ಇನ್ನೊಂದಿದೆ ಧವ ಅಂತ. ಧವ ಅಂದರೆ ಧಾವ, ಧಾವು ಗತಿಶುದ್ಧಿಯೋಹೋ ಅಂತ. ಧಾವತಿ ಅಂತಂದರೆ ಎರಡು ಅರ್ಥ ಇದೆ. ನಾವು ಶಾಸ್ತ್ರದಲ್ಲಿ ಆ ಉದಾಹರಣೆ ಕೊಟ್ಟಿದ್ದಾರೆ, ಶ್ವೇತೋ ಧಾವತಿ ಅಂತ. ಈಗ ಎರಡು ಅರ್ಥ. ಶ್ವ ನಾಯಿ, ಇತಃ ಇಲ್ಲಿಂದ, ಧಾವತಿ ಓಡ್ತಾ ಇದೆ. ಶ್ವೇತೋ ಧಾವತಿ, ನಾಯಿ ಇಲ್ಲಿಂದ ಓಡ್ತಾ ಇದೆ. ಇದು ಪ್ರಸಿದ್ಧವಾದ ಅರ್ಥ. ಇನ್ನೊಂದು ಅರ್ಥ ಇದೆ, ಅದು ನದಿ. ಆ ನದಿಯಲ್ಲಿ ಒಬ್ಬ ಸ್ನಾನ ಮಾಡ್ತಾನೆ, ಅವನಿಗೆ ಮೈಯೆಲ್ಲ ತೊನ್ನು, ಸ್ನಾನ ಮಾಡ್ತಾ ಇದ್ದಾನೆ. ಶ್ವೇತಃ ಮೈಯೆಲ್ಲ ತೊನ್ನು ರೋಗ ಉಳ್ಳವ, ಧಾವತಿ, ಧಾವತಿ ಅಂದರೆ ಮೈಯನ್ನು ತೊಳ್ಕೊಳ್ತಾ ಇದ್ದಾನೆ. ಅವು ಸ್ನಾನ ಮಾಡಿ ಹೋಗಲಿ, ಮತ್ತೆ ನೀನು ಹೋಗು ಅಂತ. ಶ್ವೇತೋ ಧಾವತಿ ಎಂಬುದಕ್ಕೆ ಎರಡು ಅರ್ಥ ಇದೆ. ಧಾವತಿ ಅಂದರೆ ಏನು? ಮೈ ತೊಳೆಯುವುದು. ಧಾವು ಗತಿ ಶುದ್ಧಿಯೋಹೋ, ಧಾವು ಎಂಬುದಕ್ಕೆ ಗತಿ ಅಂತಲೂ ಅರ್ಥ, ಶುದ್ಧೀಕರಣ ಅಂತಲೂ ಅರ್ಥ. ದಾಸರು ಆ ಅರ್ಥವನ್ನು ಇಲ್ಲಿ ಬಳಸಿಕೊಂಡರು. ಮಾ ಅಂದರೆ ಜ್ಞಾನ ಬೋಧಿಸು, ಮಾ ಅಂದರೆ ಜ್ಞಾನವನ್ನು ಕೊಡು. ಧವ ಅಂದರೆ ಧಾವತಿ, ಧಾವಯ ಅಂದರೆ ಶೋಧನೆ ಮಾಡು. ಏನನ್ನು? ಭವ ಶೋಧಿಸೆನ್ನ ಭವದ ಕಲುಷ. ಭವದ ಕಲುಷ, ಕಲುಷ ಅಂದರೆ ಕಷ್ಮಣ, ಭವದ ಈ ದೋಷಗಳನ್ನು ನೀನು ಶೋಧಿಸು. ಶೋಧಿಸು ಅಂದರೆ ಶುದ್ಧ ಮಾಡು. ಹೇಗೆ ನೀರು ನಮ್ಮನ್ನು ಶುದ್ಧಿ ಮಾಡ್ತದೆ, ಸೋಪ್ ವಾಟರ್ ಹಾಕಿದರೆ ಶುದ್ಧೀಕರಣ ಆಗುತ್ತೆ ಹೊರಗಿನ ಮೈ, ಹಾಗೆಯೇ ಒಳಗಿನ ಮನಸ್ಸು ತೊಳಿಲಿಕ್ಕೆ ನೀನೇ ಕಾರಣ ಅಂತ ಮಾಧವ ಅಂತ ಹೇಳುವಾಗ ಜ್ಞಾನವನ್ನು ಕರುಣಿಸು, ಅದರ ಜೊತೆಗೆ ಅಂದರೆ ದವ ಅಂದರೆ ತೊಳೆ, ಮೈಯನ್ನು ತೊಳೆದ ಹಾಗೆಯೇ ಶೋಧಿಸು ಎನ್ನ ಭವದ ಕಲುಷ. ನನಗೆ ಹೊರಗಿನ ಕಷ್ಮನ ನಾವು ತೊಳೆಯಬಹುದು, ಒಳಗಿನ ಕಷ್ಮನ ತೊಳೆಯುವುದು ಹೇಗೆ? ಚಿಕ್ಕ ಮಗುವಿಗೆ ಮೈ ತೊಳಿಲಿಕ್ಕೆ ಬರುವುದಿಲ್ಲ. ಅಮ್ಮ ಬಂದು ಎಣ್ಣೆ ಹಚ್ಚಿ ಬಿಸಿನೀರು ಎರೆದು ಸೋಪ್ ವಾಟರ್ ಹಾಕಿ ಮೈ ತೊಳಿತಾಳೆ. ನಾವು ಬಾಲಕರು, ನಮ್ಮ ಮನಸ್ಸನ್ನು ತೊಳಿಲಿಕ್ಕೆ ನಮಗಾಗುವುದಿಲ್ಲ. ಅದಕ್ಕೆ ಅಮ್ಮನ ಹಾಗೆ ನಮ್ಮ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿದರೆ, ಮಾಧವ ಶೋಧಿಸನ್ನ ಭವದ ಕಲುಷ, ಬೋಧಿಸಯ್ಯ ಜ್ಞಾನ. ಜ್ಞಾನ ಎಂಬುದಕ್ಕೆ ನಿನ್ನೆ ನಾವು ಚಿಂತನೆ ಮಾಡಿದ್ದೇವೆ. ಜ್ಞಾನವನ್ನು ಕೊಡುವ ಶಾಸ್ತ್ರಗಳು, ಅದನ್ನು ನನಗೆ ಬೋಧಿಸಯ್ಯ ಅಂತ. ಇನ್ನೊಂದು ರೀತಿ ನಾವು ನೋಡಿದರೆ ಜ್ಞಾ ಅನ ಬೋಧಿಸಯ್ಯ. ಜ್ಞಾ ಅಂದರೆ ಪೂರ್ಣಪ್ರಜ್ಞರು, ಪೂರ್ಣಜ್ಞಾನಿಗಳು, ಜ್ಞಾನಿಗಳು ಅಂತ ಅರ್ಥ. ಜಾನಾತೀತಿ ಜ್ಞ, ಸರ್ವಜ್ಞರು ಅಂತ ಅರ್ಥ.
ಅವರ ಪರಿಚಯ ನಮಗೆ ಮಾಡಿಸಿಕೊಡು. ಜ್ಞಾ ಅಂದರೆ ಜ್ಞಾನಿಗಳು, ಅವರ ಅನ ಅಂದರೆ ಅವರು ಏನು ನಮಗೆ ಗೊತ್ತಾಗೋದಿಲ್ಲ. ಯಾರ ಹತ್ರ ನಾವು ಕೇಳಬೇಕು ಪಾಠ, ಯಾರ ಹತ್ರ ಅಧ್ಯಯನ ಮಾಡಬೇಕು, ಯಾರ ಹತ್ರ ಹೋದರೆ ನಮಗೆ ಜ್ಞಾನ ಬರ್ತದೆ ನಮಗೆ ಗೊತ್ತಾಗುವುದಿಲ್ಲ. ಗುರುವಿನ ಹತ್ರ ಹೋದರೆ ಸರಿ, ಆ ಗುರು ಯಾರು? ಗುರು ಹೇಳುವಾದರೆ ಗುರು ಆಗುವುದಿಲ್ಲ. ಹಾಗಾಗಿ ನಮ್ಮ ಗಿರತಿ, ನಮ್ಮ ಅಜ್ಞಾನವನ್ನು ನುಂಗಿ ಹಾಕುವ ಆ ಗುರು ಬೇಕು ನಮಗೆ. ಅಂದರೆ ಜ್ಞಾನಿಯಾದ ಅವನ ಸ್ಥಿತಿಗತಿ, ಅನ ಅಂದರೆ ಚೇಷ್ಟೆಗಳು, ಅವು ಹೇಗಿರ್ತಾನೆ, ಅವನು ಎಲ್ಲಿದ್ದಾನೆ, ಅವನ ಅಡ್ರೆಸ್ ನಮಗೆ ಬೋಧಿಸಯ್ಯ. ದಾಸರು ಕೇಳಿದ್ದಾರೆ, ದೇವರ ಹತ್ರನೇ ನೇರ ನೀನು ಸಿಗುವುದಿಲ್ಲ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂತಿತಿ. ದೇವರ ಕ್ರಮನೇ ಹಾಗೆ, ಗುರುಗಳ ಮೂಲಕ ದರ್ಶನ ಆಗುವುದು. ಹಾಗಾಗಿ ಆ ಗುರುವನ್ನು ನನಗೆ ತೋರಿಸಿಕೊಡು. ಗುರು ಯಾರು ಅಂತ ಗೊತ್ತಾಗಬೇಕು. 1000 ಜನ ಗುರುಗಳಿದ್ದಾರೆ. ನನಗೆ ಉಪದೇಶ ಮಾಡುವ, ನನ್ನ ಬಿಂಬವನ್ನು ತೋರಿಸುವ ಆ ಗುರು ಯಾರು? ಅನ. ಅವನ ಅನ ಅಂದರೆ ಅವನ ಕ್ರಿಯೆಗಳು, ಚೇಷ್ಟೆಗಳು, ಅವನ ವ್ಯವಹಾರಗಳು, ಅವನ ನಡವಳಿಕೆಗಳು, ಅದನ್ನು ಬೋಧಿಸಯ್ಯ, ನನಗೆ ಅದನ್ನು ತಿಳಿಸಿಕೊಟ್ರೆ ನನಗೆ ಯಾರು ಗುರು ಅಂತ ಗೊತ್ತಾಗುತ್ತೆ ಅಂತ ಮಾಧವ ಅದರದ್ದೇ ವಿವರಣೆ. ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಅಂತ. ಯಮನ ಬಾಧೆ ಬಿಡಿಸಬೇಕಾದ್ರೆ ಯಮನಿಗಿಂತ ಮೇಲಿನವ ಆಗಬೇಕು. ಯಮನಿಗಿಂತ ಕೆಳಗಿನವ ಅಥವಾ ಯಮನಿಗೆ ಸಮಾನನದವ ಯಮನ ಬಾಧೆ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಮನ ಬಾಧೆ ಬಿಡಿಸಬೇಕಾದ್ರೆ ಯಮನಿಗಿಂತಲೂ ಒಬ್ಬ ಮಿಗಿಲಾದವ ಇರಬೇಕು. ಅವ ಯಮನ ಬಾಧೆಯನ್ನು ಬಿಡಿಸ್ಬೋದು. ಯಮನಿಗಿಂತ ಮಿಗಿಲಾದ ಒಬ್ಬ ಇದ್ದಾನೆ ಅಂತ ಇಟ್ಟುಕೊಳ್ಳಿ. ಯಮ ಪೀಡಿಸುವಾಗ ಬಿಡಿಸ್ಬೋದು. ಆದರೆ ಅವನಿಗಿಂತಲೂ ಇನ್ನೊಬ್ಬ ಮೇಲೆ ಒಬ್ಬ ಇದ್ದರೆ, ಯಮ ಬಾಧೆ ಕೊಡುವಾಗ ಯಮನಿಗಿಂತ ಮೇಲೆ ಯಾರಿರ್ತಾನೆ ಅವನು ಬಂಧನದಿಂದ ಬಿಡಿಸ್ತಾನೆ. ಆಗ ಬಿಡಿಸುವಾಗ ಅವನಿಗಿಂತಲೂ ಮೇಲಿನವ ಇನ್ನೊಬ್ಬ ಬಂದು ಬಿಡಬೇಡ ಅಂತ ಹಾಕಿದರೆ ನಮ್ಮ ಕತೆ ಎಂಥದ್ದು? ಅದಕ್ಕೆ ಯಮನ ಬಾಧೆ ಬಿಡಿಸಬೇಕಾದ್ರೆ ಯಾರ ಹತ್ರ ಹೇಳಬೇಕು? ಯಮನಿಗಿಂತ ಮೇಲೆ ಇರಬೇಕು. ಅವನಿಗಿಂತ ಮೇಲೆ ಇನ್ನೊಬ್ಬ ಇರಬಾರ್ದು, ಅವನ ಹತ್ರನೇ ಬೇಡಬೇಕು ನಾವು. ಅದಕ್ಕೆ ದಾಸರು ಹೇಳಿದರು ಮಾಧವ. ದವ ಅಂದರೆ ದವಃ ಪ್ರಿಯ ಪತಿರ್ ಭರ್ತ. ದವ ಅಂದರೆ ಯಜಮಾನ, ಸ್ವಾಮಿ. ಮಾ ಅಂದರೆ ನಿಷೇಧ, ಅಮಾನೋನ ಪ್ರತಿಷೇಧೆ. ಅಂದರೆ ನಿಷೇಧ. ದವಃ ಅಂತಂದರೆ ಯಾರಿಗೆ ದವ ಇನ್ನೊಬ್ಬ ಇಲ್ಲ, ಯಾರಿಗೆ ಇನ್ನೊಬ್ಬ ಯಜಮಾನ ಇಲ್ಲ, ಯಾರಿಗೆ ಇನ್ನೊಬ್ಬ ಬಾಸ್ ಇಲ್ಲ, ಅವನು ಮಾಧವ, ಸುಪ್ರೀಂ ಅಂತ ಅರ್ಥ. ನಾವು ಯಾರ ಹತ್ರ ಹೇಳಬೇಕು? ಯಮನಿಗೂ ಯಮನಾದ, ಅವನಿಗೆ ಇನ್ನೊಬ್ಬ ನಿಯಾಮಕ ಇಲ್ಲ ಅಂಥವನ ಹತ್ರ ನಾವು ಪ್ರಾರ್ಥನೆ ಮಾಡಿದರೆ, ಮಾಧವ ನಿನಗೆ ಜೂನಿಯರಾದ ಯಮ ಇದ್ದಾನೆ ಒಬ್ಬ, ನೀನು ಸೀನಿಯರ್ ಮೋಸ್ಟ್ ಯಮ, ಅವನು ಚಿಕ್ಕ ಯಮ ಇದ್ದಾನೆ, ನಮಗೆ ಬಾಧಿಸ್ತಾನೆ, ಆ ಬಾಧೆಯನ್ನು ಪರಿಹಾರ ಮಾಡುವಂತ ಮಾಧವ. ಯಾರಿಗೆ ಇನ್ನೊಬ್ಬ ಯಮ ಇಲ್ಲ ಅಂತಹ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ ದಾಸರು, ಮಾಧವ ಅಂತ. ಪ್ರಸ್ತುತ ಆ ಶ್ಲೋಕಕ್ಕೆ ಸಂಬಂಧಪಟ್ಟ ಶಬ್ದ ಮಾಧವ ಅನ್ನುವ ಆ ರೂಪ. ಮಾಧವ ಕಮಲಾಪತಿ ಅಂತ ಅಲ್ಲಿ ಹೇಳ್ತಾರೆ. ಮಾಧವನ ಹೆಂಡತಿ ಹೆಸರು ಕಮಲ. ಭಗವಂತನ ರೂಪದಲ್ಲಿಯೂ ವ್ಯತ್ಯಾಸ ಇಲ್ಲ, ಲಕ್ಷ್ಮಿಯ ರೂಪದಲ್ಲಿಯೂ ವ್ಯತ್ಯಾಸ ಇಲ್ಲ. ಆದರೆ ಆ ಲಕ್ಷ್ಮಿಯ ರೂಪ ಅದು ಕಮಲ ಅಂತ. ಮಾಧವ ಅಂದರೆ ಅದೇ ಅರ್ಥ. ಅಂದರೆ ಲಕ್ಷ್ಮೀ ಪದ್ಮಾಲಯ, ಪದ್ಮ, ಕಮಲ, ಶ್ರೀ, ಹರಿಪ್ರಿಯ. ಹಾಗಿದ್ರೆ ಮಾಧವ ಅಂದರೆ ಕಮಲಾಪತಿ ಎಂತ ಆ ಅರ್ಥವನ್ನು ನಾವು ಚಿಂತನೆ ಮಾಡಬಹುದು. ಹಿಂದನೇಕ ಯೋನಿಗಳಲ್ಲಿ ಬಂದು ನೊಂದೆ ನಾನು, ಇಂದು ಭವದ ಬಂದ ಬಿಡಿಸು ತಂದೆ ಗೋವಿಂದ. ಒಂದು ಜರ್ನಿ ನಾವು ಮಾಡಿದರೆ ಒಂದು ಸಲ ನೆನಪಿಸಿಕೊಳ್ಬೇಕಂತೆ, ಜರ್ನಿ ಹೇಗಿರ್ತದೆ. ಬದರಿಗೆ ಹೋಗಿ ಬರ್ತೇವೆ ನಾವು. ಹೋಗಿ ಬಂದರೆ ಅದು ಪಿಕ್ನಿಕ್ ಆಯಿತಾ ಅಥವಾ ತೀರ್ಥಯಾತ್ರೆ ಆಯಿತಾ, ಏನಾಯಿತು ಅಂತ ನಾವು ಚಿಂತನೆ ಮಾಡಬೇಕು. ಯಾತ್ರೆಗೆ ಹೋಗ್ತೇವೆ ನಾವು, ಹೋಗಿ ಬರ್ತೇವೆ ನಾವು. ಹೋಗುವಾಗ ಹೇಗಿದ್ದೆವು, ಬಂದ ಮೇಲೂ ಹಾಗೇ ಇದ್ದರೆ ಆ ಯಾತ್ರೆಯ ಫಲ ಏನು ಹೇಳಿ? ಯಾತ್ರೆಗೆ ಹೋಗೋದಕ್ಕಿಂತ ಮುಂಚೆ
ಏನು ಗೊತ್ತಿರೋದಿಲ್ಲ, ಯಾವ ಯಾವ ಕ್ಷೇತ್ರ ಅಂತ ಗೊತ್ತಿರೋದಿಲ್ಲ. ಯಾತ್ರೆ ಮಾಡಿ ಬಂದ ಮೇಲೂ ಅಲ್ಲಿ ಹೋಗಿದ್ಯಾ ಇಲ್ಲಿ ಹೋಗಿದ್ಯಾ, ಕರ್ಕೊಂಡು ಹೋದರೂ ಹೋದೆ ಬಸ್ಸಲ್ಲಿ ಕೂತದ್ದು ಇಳಿದದ್ದು ಬಂದದ್ದು ಅಷ್ಟೇ ಅಂತ ಆದರೆ ಯಾತ್ರೆ ಹೇಗೆ ಸಫಲ ಆಗುತ್ತೆ? ಈ ದಕ್ಷಿಣ ಭಾರತ ಯಾತ್ರೆಯೆಲ್ಲ ಹಾಗಿರ್ತದೆ. ಎಲ್ಲ ರುದ್ರ ದೇವಸ್ಥಾನಗಳು ಇರುತ್ತೆ, ಒಂದೇ ಲೆಕ್ಕ ದೇವಸ್ಥಾನಗಳು. ಹಾಗೆ ಯಾತ್ರಾರ್ಥಿಗಳು ಹೋಗ್ತಾರೆ, ಚಿದಂಬರ ಹೋಗ್ತಾರೆ, ಬೃಹದೀಶ್ವರ ಹೋಗ್ತಾರೆ, ಎಲ್ಲ ರುದ್ರ ದೇವಸ್ಥಾನಗಳೇ ಅಲ್ಲಿರುವುದು. ಹೋಗಿ ಬಂದ ಮೇಲೆ ಕೇಳೋದುಂಟು, ನೀವು ಯಾವ ರುದ್ರ ದೇವಸ್ಥಾನಕ್ಕೆ ಹೋದ್ರಿ? ತುಂಬ ಹೋದೆ ಅಂತ ಅಷ್ಟೇ ಹೊರತು ನೆನಪೇ ಉಳಿಯುವುದಿಲ್ಲ. ಯಾತ್ರೆಯಲ್ಲಿ ನಾವು ಹೋದ ಆ ಜಾಗಗಳು ಪ್ರೇಕ್ಷಣೀಯ ಅಲ್ಲ, ಪವಿತ್ರವಾದ ಕ್ಷೇತ್ರಗಳು, ಅದು ನೆನಪುಳಿಬೇಕು. ನಾವು ಯಾತ್ರೆ ಮಾಡುವುದು ಯಾಕೆಂತಂದರೆ ಯಾತ್ರೆ ಮಾಡಿದ ಮೇಲೆ ಅದನ್ನು ಎಂಜಾಯ್ ಮಾಡಬೇಕು. ನಾವು ಇಂತಹ ಕ್ಷೇತ್ರಕ್ಕೆ ಹೋದೆ, ಒಂದು ಸಲ ಯಾತ್ರೆ ಮಾಡಿ ಬಂದರೆ ದಿನ ಬೆಳಗಾದರೆ ಆ ಯಾತ್ರಾ ಜಾಗ ಒಂದು ನೆನಪಿಸಿಕೊಡಬೇಕು. ಮತ್ತೆ ಯಾತ್ರೆ ಮಾಡಿದ ಪುಣ್ಯ ನಮಗಿದೆ. ನಮ್ಮ ಗುರುಗಳು, ಅವರ ತಂದೆ ಕುಪ್ಪಣ್ಣ ತಂತ್ರಿಗಳು ತೀರ್ಥ ಪ್ರಬಂಧ ಅಂತ ವಾದಿರಾಜರು ಮಾಡಿದ ಗ್ರಂಥವನ್ನು ದಿನಾ ಶ್ರದ್ಧೆಯಿಂದ ಪಾರಾಯಣ ಮಾಡ್ತಿದ್ರು. ಯಾಕೆಂತಂದರೆ ಒಂದು ಸಲ ತೀರ್ಥ ಪ್ರಬಂಧ ಪಾರಾಯಣ ಮಾಡಿದರೆ ಇಡೀ ಪೂರ್ವ ಪ್ರಬಂಧ, ದಕ್ಷಿಣ ಪ್ರಬಂಧ, ಪಶ್ಚಿಮ ಪ್ರಬಂಧ, ಉತ್ತರ ಪ್ರಬಂಧ 4 ಪ್ರಬಂಧಗಳನ್ನು ಪಾರಾಯಣ ಮಾಡಿದರೆ ಎಲ್ಲ ತೀರ್ಥ ಕ್ಷೇತ್ರ ಸ್ನಾನ ಮಾಡಿದ ನೋಡಿದ ಪುಣ್ಯ ಅದು ಲಭಿಸ್ತದೆ. ನಮ್ಮ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ತುಂಬ ಶ್ರದ್ಧೆ.